ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡಿದ್ರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ಜನ ಅಮೌಂಟ್ ಬಗ್ಗೆ ಕಾಯ್ತಾ ಇದ್ದಾರೆ, ಯಾವಾಗ ಹಣ ಬರುತ್ತೆ ಯಾವಾಗ ಬರುತ್ತೆ ಅಂತ. ಲೇಟೆಸ್ಟ್ ಅಪ್ಡೇಟ್ ಏನು ಕೂಡ ಹಣ ಬಿಡುಗಡೆ ಆಗಿದೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಅಡಿ ಸಮಸ್ಯೆನ ಕೂಡ ಎದುರಿಸ್ತಾ ಇದ್ದಾರೆ. ಬಿಕಾಸ್ ಏನಂದ್ರೆ ಹಣ ಕಡ ಸರಿಯಾದ ಸಮಯದಲ್ಲಿ ನಿಮಗೆ ಬರ್ತಾ ಇಲ್ಲ, ಸಾಕಷ್ಟು ಡಿಲೇ ಆಗ್ತಾ ಇದೆ. ಹಣ ಯಾವಾಗ ಬರುತ್ತೆ ಅಂತ ಕೂಡ ಕೇಳ್ತಾ ಇದ್ದೀರಾ. ಈಗ ಅಫಿಷಿಯಲ್ ಆಗಿ ನಿಮ್ಗೆ ಅಪ್ಡೇಟ್ ಮಾಡೋದಾದ್ರೆ, ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ದುಡ್ಡು ಆಗ್ತಾ ಇದ್ದಾರೆ ಇಲ್ವಾ ಅಂತ ಕೇಳೋದಾದ್ರೆ, ಕೆಲವು ಕಡೆ ಕೂಡ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಘೋಷಣೆ ಕೂಡ ಮಾಡಿದ್ದಾರೆ. ಸಾಕಷ್ಟು ಜನರಿಗೆ 3 ತಿಂಗಳಿನ ಹಣ ಕೂಡ ಜಮೆ ಆಗಿರಲಿಲ್ಲ. ಈಗ ದಸರಾ ಹಬ್ಬದ ಪ್ರಯುಕ್ತ ನಮಗೆ ಗೊತ್ತಿರೋ ಹಾಗೆ 23ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರಂತೆ. ರಾಜ್ಯದ 1.24 ಕೋಟಿ ಫಲಾನುಭವಿಗಳಿಗೆ ಕೂಡ ಇದನ್ನು ತಲುಪುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಮಹಿಳೆಯರಿಗೆ ಸಾಲ ಸೌಲಭ್ಯ ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ 3 ದಿನಗಳ ಹಿಂದೆ ನಿಮಗೆ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಿದೆ. ಅಂದ್ರೆ 23ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಇನ್ನು 24ನೇ ತಿಂಗಳ ಹಣ ಕೂಡ ಬಾಕಿ ಇದೆ, ಅಂದ್ರೆ ಆಗಸ್ಟ್ ತಿಂಗಳ ಹಣ ಕೂಡ ಬಾಕಿ ಇದೆ. ಅದನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಆರ್ಥಿಕ ಇಲಾಖೆಯಿಂದ ನಿಮಗೆ ಜಿಲ್ಲಾ ಖಜಾನೆಗೆ ಹೋಗಿದೆ. ಮೀನ್ಸ್ ಆರ್ಥಿಕ ಇಲಾಖೆಯಿಂದ ನಿಮ್ಗೆ ಆರ್ಥಿಕ ಇಲಾಖೆ ಹೋಗಬೇಕಾಗುತ್ತೆ. ಆರ್ಥಿಕ ಇಲಾಖೆಯಿಂದ ನಿಮಗೆ ಜಿಲ್ಲಾ ಟ್ರೆಜರಿ ಅಂತ ಕರೀತಾರೆ, ಜಿಲ್ಲಾ ಖಜಾನೆ ಅಂತ ಕರೀತಾರೆ. ಜಿಲ್ಲಾ ಖಜಾನೆಗೆ ಹೋಗಿದೆ. ಜಿಲ್ಲಾ ಖಜಾನೆಯಿಂದ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಈಗ ಒಟ್ಟು 23 ಕಂತಿನವರೆಗೂ ಕೂಡ ಹಣ ಜಮೆ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಯೋಜನೆ ಆರಂಭವಾಗಿ ತಿಂಗಳಿಗೆ 2,2 ಸಾವಿರ ಕೊಡ್ತಾ ಇದ್ದಾರೆ. ಈಗ ಒಟ್ಟು ಪರ್ ಪರ್ಸನ್ ಅಂದ್ರೆ ಒಬ್ಬ ಮಹಿಳೆಗೆ 46,000ಕ್ಕೂ ಹೆಚ್ಚು ಜಮೆ ಆಗಿದೆ ಅಂತ ಕೂಡ ಬಂದಿದ್ದಾರೆ. ಇನ್ನು ನಿಮಗೆ ಇದು ಇಲಾಖೆಯಿಂದ ನಿಮ್ಮ ಟ್ರೆಜರಿ ಅಂದ್ರೆ ನಿಮ್ಮ ಜಿಲ್ಲಾ ಟ್ರೆಜರಿಗೆ ಹೋಗುತ್ತೆ, ಜಿಲ್ಲಾ ಹಣಕಾಸು ಇಲಾಖೆಗೆ. ಅಲ್ಲಿನ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಕ್ರೆಡಿಟ್ ಕೂಡ ಆಗುತ್ತೆ. ಇನ್ನೇನು ಫೈನಲ್ ಪ್ರೊಸೆಸಿಂಗ್ ಅಲ್ಲಿ ಇದೆ. ಹಬ್ಬ ಇದೆ, ಹಬ್ಬದ ಸಂದರ್ಭದಲ್ಲಿ ಇನ್ನೇನು ಕ್ರೆಡಿಟ್ ಆಗೋಕೆ ಹೋಗುತ್ತೆ. ಇನ್ನು ಒಂದು ವಾರ 15 ದಿನದ ಒಳಗಡೆ ನಿಮಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ. ನಿಮಗೆ ಯಾವ್ದಾದ್ರು ಬಂದಿದ್ಯಾ, ನಿಮ್ದು ಯಾವ ಜಿಲ್ಲೆ ನಿಮ್ಗೆ ಅಮೌಂಟ್ ಬಂದಿದೆಯಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.